ನಮಸ್ಕಾರ, ವೆಲ್ಕಮ್ ಟು ಟೇಸ್ಟಿ ಟ್ರೀಟ್ ಬೈ ಸೌಮ್ಯಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ರೆಸಿಪಿ ಪನ್ನೀರ್ ಪರಾಠ. ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಆಗಿರುವ ಸಾಮಗ್ರಿಗಳು: ಗ್ರೇಟೆಡ್ ಪನ್ನೀರ್, ಸಿಹಿಮೆಣಸಿನಕಾಯಿ, ಕೆಂಪು ಖಾರದ ಪುಡಿ, ಗರಂ ಮಸಾಲೆ, ಗೋಧಿ ಹಿಟ್ಟು. ಮೊದಲಿಗೆ ಪನ್ನೀರ್ ಸ್ಟಫನ್ನು ತಯಾರಿಸಲು ಗ್ರೇಟೆಡ್ ಪನ್ನೀರ್ಗೆ 1 ಟೇಬಲ್ ಸ್ಪೂನ್ ಕೆಂಪು ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಆಮ್ಚೂರ್ ಪೌಡರ್, ಹಸಿಮೆಣಸಿನಕಾಯಿ ಮತ್ತು ಹೆಚ್ಚಿದ ಕೊತ್ತಂಬರಿಯನ್ನು ಹಾಕಿರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಪನ್ನೀರ್ನಲ್ಲಿ ಕಬ್ಬಿಣ, ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಸಮೃದ್ಧವಾಗಿದೆ. ಇದು ಹೃದಯದ ಆರೋಗ್ಯ ಮತ್ತು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನಿಯಮಿತವಾದ ಪನ್ನೀರ್ ಸೇವನೆಯಿಂದ ಬ್ಲಡ್ ಶುಗರ್ ಮಟ್ಟದ ಹಠಾತ್ ಹೆಚ್ಚಳ ಮತ್ತು ಕುಸಿತವನ್ನು ತಡೆಯುತ್ತದೆ. ನಂತರ ಗೋಧಿ ಅಥವಾ ಮೈದಾ ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಚೆನ್ನಾಗಿ ನಾದಿರಿ. ಸಣ್ಣ ಉಂಡೆಯನ್ನು ತೆಗೆದುಕೊಂಡು ಪನ್ನೀರ್ ಸ್ಟಫನ್ನು ತುಂಬಿರಿ. ಪ್ರೋಟೀನ್ ಹೆಚ್ಚಿರುವ ಪನ್ನೀರ್ ತೂಕ ಇಳಿಸಲು ಸಹಾಯಕಾರಿಯಾಗಿದೆ. ಸ್ಟಫಿಂಗ್ ಮಾಡಿದ ಉಳ್ಳೆಯನ್ನು ಒಣ ಹಿಟ್ಟಿನಲ್ಲಿ ಅದ್ದಿ ಲಟ್ಟಿಸಿರಿ. ಕಾದ ಹಂಚಿನ ಮೇಲೆ ಹಾಕಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಹಚ್ಚಿ ರೋಸ್ಟ್ ಆಗುವವರೆಗೂ ಬೇಯಿಸಿರಿ. ಪನ್ನೀರ್ ಪರಾಠ ಬೆಣ್ಣೆ, ಉಪ್ಪಿನಕಾಯಿ, ಮೊಸರು ಮತ್ತು ಚಟ್ನಿಯೊಡನೆ ತಿನ್ನಬಹುದು. ಹೆಚ್ಚಿನ ರೆಸಿಪಿಗಾಗಿ ನನ್ನ ಚಾನಲ್ನನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.